ಎಲ್ಲರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಯಾರನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ಯಾಕೆ ಎಲ್ಲರೂ ಈ ರೀತಿ ನಿಂತಿದ್ದೀರಾ, ಏನಾಯ್ತು, ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ರೋಹಿಣಿ, ನೋಡಿ ಶ್ರುತಿ, ಸೂರ್ಯ ಅವರು ಹೋಗುವಾಗ ಒಂದು ಶರ್ಟ್ ಹಾಕೊಂಡ್ಬಂದ್ರು, ಬರುವಾಗ ಒಂದು ಶರ್ಟ್ ಹಾಕೊಂಡ್ಬಂದ್ರು, ಯಾಕೆ ಏನಾಯ್ತು ಅಂತ ಕೇಳಿದ್ರೆ ಇಬ್ರು ಬೇರೆ ಬೇರೆ ಉತ್ತರ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ, ಅಲ್ಲ ರೋಹಿಣಿ ಅವರೇ, ಅವ್ರು ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದು ನಿಮ್ಗೆ ದೊಡ್ಡ ಮ್ಯಾಟರ್ ಆಗಿ ಅನಿಸ್ತಾ? ಇನ್ಫ್ಯಾಕ್ಟ್ ನಾನು ನನ್ನ ಸ್ಟುಡಿಯೋದಲ್ಲಿ ಯಾವಾಗ್ಲಾದ್ರೂ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತೀನಿ, ಹಾಗೆ ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಯಾವಾಗ್ಲಾದ್ರೂ ಒಂದ್ ಪೇರ್ ಡ್ರೆಸ್ ಇದ್ದೇ ಇರುತ್ತೆ, ಅದರಲ್ಲಿ ಏನಿದೆ ದೊಡ್ಡ ವಿಷಯ ಅಂತ ಹೇಳಿದಾಗ ಲಕ್ಕಿ, ನೋಡೇ ಶಾಂತಿ, ಆ ಮಗು ಹೇಳ್ತಾ ಇರೋದು ನೋಡ್ ತಿಳ್ಕೊ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾಳೆ. ಆಗ ರವಿ, ಅಪ್ಪ ನಮ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ರವಿ ಶ್ರುತಿ ಹೊರಡ್ತಾ ಇರುವಾಗ ಅಲ್ಲೇ ಇರುವ ಮನೋಜ ಡೆಕೋರೇಷನ್ ಅವರು ಬರ್ತಾರೆ, ಸ್ವಲ್ಪ ನೋಡ್ಕೊ ಅಂತ ಹೇಳಿದಾಗ, ನಾನಾ ಹೂ ಕಣೋ, ನೀನೇ ನೋಡ್ಕೋ, ಅಲ್ಲಿ ನೀನ್ ಮಾಡುವಂಥದ್ದು ಏನೂ ಇಲ್ಲ, ಎಲ್ಲ ಅವರೇ ಮಾಡ್ತಾರೆ, ನೀನು ಸ್ವಲ್ಪ ನೋಡ್ತಾ ಇರು ಅಂತ ಹೇಳಿ ರವಿ ಹೊಡ್ತಾ ಇರ್ತಾನೆ. ಆಗ ರೋಹಿಣಿ, ಶ್ರುತಿ ನೀವೆಲ್ಗೆ ಅಂತ ಕೇಳಿದಾಗ, ಸರ್ಪ್ರೈಸ್ ಅಂತ ಹೇಳಿ ಶ್ರುತಿ ರವಿ ಅಲ್ಲಿಂದ ಹೊರಡ್ತಾರೆ. ಆಗ ಲಕ್ಕಿ ಹಳ್ಳಿಗೆ ಫೋನ್ ಮಾಡ್ತಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೂರ್ಯ ರಂಗನಾಥ್ ಅವ್ರಿಗೆ, ಅಪ್ಪ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ. ಎಲ್ಲಿಗೆಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ನನ್ಗೊಂದು ಟ್ರಿಪ್ ಬಂದಿದೆ. ಅಲ್ಲಪ್ಪ ಸಂಜೆ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿಲ್ವಾ ಅಂತ ಕೇಳಿದಾಗ, ಹ್ಞೂ ಅಪ್ಪ ಗೊತ್ತಿದೆ, ಅಷ್ಟಲ್ಲಿ ಬರ್ತೀನಿ ಅಂತ ಹೇಳಿ ಸೂರ್ಯನು ಸಹ ಅಲ್ಲಿಂದ ಹೊರಡ್ತಾರೆ. ಆಗ ಶಾಂತಿ ಅಲ್ಲೇ ಇರುವ ರೋಹಿಣಿಗೆ ತಿವಿತಾ, ರೋಹಿಣಿ ಅವ್ರ ಮಾತಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ನಿನಗೆ ಅನಿಸ್ತಾ ಇಲ್ವಾ ಅಂತ ಕೇಳಿದಾಗ, ಅಷ್ಟೇ ಅಲ್ಲ ಅತ್ತೆ, ಅವ್ರ ಮುಖದಲ್ಲಿ ಸಹ ಏನೋ ಬದಲಾವಣೆ ಆಗಿದೆ ಅಂತ ಹೇಳ್ತಾಳೆ. ಈ ಕಡೆ ಅಡುಗೆ ಮನೆಯಲ್ಲಿ ನಿಂತಿರೋ ಮೀನಾ ಹತ್ರ ಬಂದ ರೋಹಿಣಿ, ಮೀನಾ ಯಾಕೇನಾಯ್ತು ನಿಮ್ಮನೇಲಿ ಅಂತ ಕೇಳ್ತಾಳೆ. ಆಗ ಮೀನಾ ಏನಿಲ್ಲ ಅಂತ ಹೇಳ್ತಾಳೆ. ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಯಾಕಿಲ್ಲ ಮೀನಾ, ಹೋಗುವಾಗ ನಿಮ್ಮ ಮುಖದಲ್ಲಿರೋ ಸಂತೋಷ ಈಗಿಲ್ವಲ್ಲ, ಅದಕ್ಕೆ ಕೇಳ್ತಿದ್ದೀನಿ ಅಂತ ಹೇಳಿದಾಗ, ಏನಿಲ್ಲ ಅಂತ ಹೇಳ್ತಾಳೆ. ಏನಿಲ್ಲ ಅಂತ ಹೇಳ್ಬೇಡಿ, ಏನಾಯ್ತು ಅಂತ ಹೇಳಿ ಅಂತ ಹೇಳಿ ರೋಹಿಣಿ ಕೇಳಿದಾಗ, ಮೀನಾ ಕೋಪದಿಂದ, ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದ್ದೀರಾ, ಅದನ್ನ ಕಟ್ಕೊಂಡು ನೀವೇನ್ ಮಾಡ್ತೀರಿ ಅಂತ ಹೇಳಿ ರೋಹಿಣಿಗೆ ಪ್ರಶ್ನೆ ಮಾಡ್ತಾಳೆ. ಅಲ್ಲ ರೋಹಿಣಿ, ನಮ್ಮನೆ ವಿಷಯದ ಬಗ್ಗೆ ನಿಮಗೆ ಯಾಕಷ್ಟು ಕುತೂಹಲ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡಿದಾಗ, ಕೋಪ ಬಂತ ಮೀನಾ ಅವರೇ, ನೀವು ನಮ್ಮನೆ ಬಗ್ಗೆ ಕೇಳಿದಾಗ ನನಗೂ ಇಷ್ಟೇ ಕೋಪ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಮೀನಾಗೆ ಹೇಳ್ತಾಳೆ. ಅವತ್ತು ನಮ್ಮ ತಂದೆ ದುಡ್ಡು ಕಳಿಸಿದಾಗ ನೀವಿಬ್ರು ಸೇರ್ಕೊಂಡು ನನಗೆ ಪ್ರಶ್ನೆ ಮಾಡಿದ್ರಿ, ಅವಾಗ ನನಗೂ ಇದೇ ರೀತಿ ಕೋಪ ಬಂತು ಅಂತ ಹೇಳ್ತಾ ಇರ್ತಾಳೆ. ಅವ್ರವ್ರ ಪರ್ಸನಲ್ ವಿಷಯದ ಬಗ್ಗೆ ಕೇಳಿದಾಗ ಎಲ್ಲರಿಗೂ ಕೋಪ ಬರೋದು ಸಹಜ ಮೀನಾ ಅವರೇ, ಅದರಲ್ಲೂ ನೀವು ನಿಮ್ಮ ತಾಯಿ ಮನೇಲಿ ನನ್ನ ಬಗ್ಗೆ, ನಮ್ಮ ಅಪ್ಪನ ಬಗ್ಗೆ ವರದಿ ಒಪ್ಸಿದ್ರ, ಅವರು ಮನೆಗೆ ಬಂದು ನನ್ನೇ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಇನ್ ಮುಂದೆ ಆದ್ರೂ ಈ ಕೆಲಸನೆಲ್ಲ ಬಿಟ್ಬಿಡಿ, ನಿಮ್ಮ ಮನೇಲಿ ನಮ್ಮ ಬಗ್ಗೆ ವರದಿ ಒಪ್ಸೋದನ್ನ, ಅರ್ಥ ಆಯ್ತಾ? ನೋಡಿ ಮೀನಾ ಅವರೇ, ನಾವೆಲ್ಲ ಒಂದೇ ಕುಟುಂಬದವ್ರು ಆಗಿರ್ಬೋದು, ಆದ್ರೆ ನಮಗಂತ ಹೊರಗಡೆ ಬೇರೆ ಬೇರೆ ಕುಟುಂಬಗಳಿವೆ, ಇನ್ ಮುಂದಾದ್ರೂ ಈ ಕೆಲಸನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮಂಜ ಹಾಗೂ ಕಾಗೇಸುಬ್ಬನ್ ಹುಡ್ರು ಕಾಗೇಸುಬ್ಬನ್ಗೋಸ್ಕರ ಪೊಲೀಸ್ ಸ್ಟೇಷನ್ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ಕಾಗೇಸುಬ್ಬ, ಮಂಜನ್ಗೆ ಹೇಗಿದೆಯೋ ಮಂಜ ಅಂತ ಕೇಳ್ತಾ ಮಂಜನ್ನ ವಿಚಾರಿಸ್ತಾ, ಆಗ ಅಕ್ಕ ಬಾವ ಹೇಗಿದ್ದಾರೋ ಅಂತ ಕೇಳ್ತಾನೆ. ಅವ್ರಿಗೇನೋ ಚೆನ್ನಾಗಿದ್ದಾರೆ, ಇವತ್ತು ಅದರಲ್ಲಿ ಬೇರೆ ಅವ್ರ ಮ್ಯಾರೇಜ್ ಆನಿವರ್ಸರಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮನೆಗೆ ಬಂದಿದ್ರು, ಶರ್ಟ್ ಕೊಟ್ಟಿದ್ದೆ, ನಾನು ಕೊಟ್ಟಿದ್ದು ಅಂತ ಗೊತ್ತಾಗಿ ಬಿಚ್ಚಿಟ್ಟು ಬನ್ನಿನಲ್ಲೇ ಹೋಗ್ಬಿಟ್ಟಿದ್ದಾರೆ. ಕೊಬ್ಬು ಎಷ್ಟಿದೆ ಗೊತ್ತಾ, ಕೊಬ್ಬರಿ ಮಿಠಾಯಿ ಎಷ್ಟಿದೆ ಅಂತ ಹೇಳಿ ಅವ್ರ ಬಾವಂಗೆ ಬೈತಾ ಇರ್ತಾನೆ. ಮ್ಯಾರೇಜ್ ಆನಿವರ್ಸರಿ ಅಂತಿದ್ಯಾ, ಅವ್ರ ಮನೇಲಿ ಏನಾದ್ರೂ ಸಮಾರಂಭ ಇಲ್ವೇನೋ ಅಂತ ಹೇಳಿ ಕಾಗೇಸುಬ್ಬ ಕೇಳಿದಾಗ, ಇದೇ ಅಂತ ಕಣೋ ಸಂಜೆ ಅಂತ ಹೇಳ್ತಾನೆ ಮಂಜ. ಆಗ ಕಾಗೇಸುಬ್ಬ ಅವನ ಹುಡುಗನ್ನ ಕರೆದು, ಬಡ್ಡಿ ದುಡ್ಡು ಕೊಡು ಅಂತ ಹೇಳಿ ಆ ದುಡ್ಡನ್ನ ಮಂಜನ ಕೈಯಲ್ಲಿಟ್ಟು, ನೋಡೋ ಈ ದುಡ್ಡನ್ನ ತಗೊಂಡು ಹೋಗು ಅಂತ ಹೇಳಿದಾಗ, ನಾನ್ಯಾಕೋ ಈ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗ್ಲಿ ಅಂತ ಹೇಳಿ ಮಂಜ ಕೇಳ್ತಾನೆ. ದುಡ್ಡಲ್ಲ ಕೊಡೋ, ಹಣ್ಣು ಹೂವು ಏನಾದ್ರೂ ಕಾಸ್ಟ್ಲಿ ಗಿಫ್ಟ್ನ ತಗೊಂಡೋಗು, ತವ್ರ ಮನೆಯವರು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕು, ಅಂದ್ರೆ ಅಕ್ಕ ಚೆನ್ನಾಗಿರೋದು, ಅಕ್ಕಂಗೆ ಕೊಡೋ ಕಾಟನು ತಪ್ಪುತ್ತೆ, ಅವ್ರ ಪಾಡೇನು ಅಂತ ನನ್ಗೆ ಗೊತ್ತು ಅಂತ ಹೇಳಿ ಮಂಜನ್ಗೆ ಬೈದು ಅಲ್ಲಿಂದ ಕಳಿಸ್ತಾನೆ. ಆಗ ಕಾಗೇಸುಬ್ಬನ್ ಹುಡುಗ ಕಾಗೇಸುಬ್ಬನ್ ಹತ್ರ ಬಂದು, ಏನಣ್ಣ ನೀವು ಇರೋ ಬರೋ ಬಡ್ಡಿ ದುಡ್ಡನ್ನೆಲ್ಲ ಅವನ ಕೈಗೆ ಕೊಟ್ಟು ಕಳಿಸ್ತಾ ಇದ್ರಲ್ಲ, ಅವ್ರ ಭಾವ ನೋಡಿದ್ರೆ ನಿಮ್ಮನ್ನೇ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು, ನನ್ಗಿದು ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ. ನೋಡೋ, ಈ ಶಿಷ್ಯ ಸುಮ್ನೆ ಇರೋ ಮಗ ಅಲ್ಲ, ದುಡ್ಡು ಕೊಟ್ಟು ಏನಾದ್ರೂ ಮಾತಾಡ್ತಾನೆ ದಿಮಾಕಲ್ಲಿ, ಆದ್ರೆ ಅವ್ರ ಭಾವ ಅವನ್ಗೆ ಸರಿಯಾಗಿ ಇಟ್ಟು ಕಳಿಸ್ತಾನೆ. ಒಟ್ನಲ್ಲಿ ಸಮಾರಂಭ ಅನ್ನೋದು ಸಮಾರಾಧನೆ ಆಗೋಗುತ್ತೆ ಅಂತ ಹೇಳಿ ನಗ್ತಾ ಕಾಗೇಸುಬ್ಬ ಅವನ ಹುಡ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಂಜೆ ಮನೆಯಲ್ಲಿ ಸಂಭ್ರಮ ಶುರುವಾಗಿರುತ್ತೆ. ಆಗ ಸೂರ್ಯ ಮೀನಾ ಇಬ್ರು ಸೆಲ್ಫಿ ತಗೋತಾ ಇರ್ತಾರೆ. ಆಗ ಸೂರ್ಯ ರಂಗನಾಥ್ ಅವ್ರನ್ನು ಸೆಲ್ಫಿ ತಗೊಳೋಕೆ ಕರಿತಾ ಇರ್ತಾನೆ. ಆಗ ರಂಗನಾಥ್ ಅವರು, ಶಾಂತಿ ನೀನು ಬಾರಿ, ನಮ್ಮಿಬ್ಬರು ಮೂತಿನೂ ತೋರ್ಸೋಣ ಅಂತ ಹೇಳಿದಾಗ, ಅಲ್ಲೇ ಕಸ್ತೂರಿ ಹೋಗಿ ಅಂತ ಹೇಳ್ತಾಳೆ. ಸುಮ್ನಿದ್ರೆ ಸರಿ, ಇವಾಗ ಮೂತಿಗೆ ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿ ಕಸ್ತೂರಿಗೆ ಜೋರ್ ಮಾಡ್ತಾಳೆ ಶಾಂತಿ. ಆಗ ಶಾಂತಿ, ರೀ ಏನ್ ಮಾಡ್ತಾ ಇದ್ದೀರಾ, ಈಗ್ಲಾದ್ರೂ ಹೇಳ್ರಿ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಕೇಳಿದಾಗ, ಎಲ್ರೂ ಬರ್ಲಿ, ರವಿ ಶ್ರುತಿನೂ ಬರ್ಲಿ, ಹಾಗೆ ಮನೋಜ ರೋಹಿಣಿಯೂ ಬರ್ಲಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಆಗ ಅಲ್ಲಿಗೆ ಬಂದ ಮನೋಜ, ನೋಡು ಸೂರ್ಯ ಹೇಗಿದೆ ಡೆಕೋರೇಷನ್ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಅಲ್ಲಿಗೆ ರವಿ ಹಾಗೂ ಶ್ರುತಿ ದೊಡ್ಡ ಕೇಕ್ ನ ತಗೊಂಡು ಬರ್ತಾರೆ.
ಆಗ ಮನೋಜ ಏನೋ ರವಿ ಒಂದ್ ದಿಮ್ಮನ ಯಾಕೋ ಇಬ್ರು ತಗೊಂಡ್ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಶ್ರುತಿ ಇದು ದಿಂಬಲ್ಲ ಇವ್ರ ಮ್ಯಾರೇಜ್ ಆನಿವರ್ಸರಿಗೆ ಕೇಕು ಅಂತ ಹೇಳಿದಾಗ ಇಷ್ಟು ದೊಡ್ಡ ಕೇಕ ಅಂತ ಹೇಳಿ ಮನೋಜ್ ಮಾತಾಡ್ತಾ ಇರ್ತಾನೆ. ಈ ಸಿನಿಮಾ ಎಲ್ಲ 100 ದಿನ ಓಡಿದಾಗ ಸಕ್ಸಸ್ ಮೀಟ್ ಅಂತ ಹೇಳಿ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಾ ಇದಾರಲ್ಲ ಹಾಗಾಯ್ತು ಅಂತ ಕೇಳಿದಾಗ ಅಲ್ಲೇ ಇರುವ ಲಕ್ಕಿ ಹೂ ಕಣೆ ಅವ್ರ ಜೀವನನು ಇದೇ ರೀತಿ 100 ವರ್ಷ ಬಾಳ್ಳೆ ಅಂತ ಹೇಳಿ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ತಾ ಇರೋದು ಕೊತ್ತಂಬರಿ ಮುಖದವಳೆ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಅಲ್ಲೇ ಇರುವ ರಂಗನಾಥ್ ಅವರು ಯಾಕಮ್ಮ ಆ ಪದಕ್ಕೆಲ್ಲ ಅವಮಾನ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಇಬ್ರು ಶಾಂತಿ ಬಗ್ಗೆ ಮಾತಾಡ್ತಾ ನಗ್ತಾ ಇರ್ತಾರೆ. ಆಗ ಮನೋಜ ಕೇಕ್ ಯಾವ ಫ್ಲೇವರು ಬೇಗ ಕಟ್ ಮಾಡು ಅಂತ ಹೇಳಿ ಅವಸರ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಕುಸುಮ ಹಾಗೂ ಕನಕ ಬರ್ತಾರೆ. ಬಂದ ಕುಸುಮ ಹಾಗೂ ಕನಕ ರಂಗನಾಥ್ ಹಾಗೂ ಲಕ್ಕಿಗೆ ನಮಸ್ಕಾರ ಮಾಡ್ತಾ ವಿಚಾರಿಸ್ಕೊಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಶೀಲಾನು ಅಲ್ಲಿಗೆ ಬರ್ತಾರೆ. ಆಗ ಶಾಂತಿ ಖುಷಿಯಿಂದ ಬೀಗ್ರೆ ಬನ್ನಿ ನೀವು ಬರೋದು ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ನಾನೇ ಶ್ರುತಿಗೆ ಹೇಳಿ ಅವ್ರ ಅಮ್ಮಂಗೆ ಬರೋಕ್ ಹೇಳಿದೆ ಅಂತ ಹೇಳ್ತಾರೆ. ಆಗ ಶೀಲಾ ಅವರು ಲಕ್ಕಿ ಹಾಗೂ ರಂಗನಾಥ್ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಆಗ ರಂಗನಾಥ್ ಅವರು ನೀವು ಬಂದ್ರಲ್ಲ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅಪ್ಪ ನೋಡಪ್ಪ ಅವರಿಂದ ಸ್ವಲ್ಪ ದೂರನೇ ಇರಬೇಕು, ಯಾಕಂದ್ರೆ ಮತ್ತೆ ಚೈನ್ ಹೋಯ್ತು ಉಂಗುರ ಆಯ್ತು ಅಂತ ಹೇಳ್ತಾರೆ ಅಂತ ಹೇಳಿದಾಗ ನೋಡೋ ಸೂರ್ಯ ಯಾಕೋ ಹಳೇದನ್ನೆಲ್ಲ ಮಾತಾಡ್ತಾ ಇದೀಯಾ, ನೋಡು ಹಣ ಉಳಿತಾ ಹೋಗ್ಬೇಕು, ಗುಣ ಬೆಳೀತಾ ಹೋಗ್ಬೇಕು, ಆಗ ಕಣೋ ಮನುಷ್ಯನ ಜೀವನಕ್ಕೆ ಬೆಲೆ ಇರೋದು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ನಮಗೆ ಅವ್ರ ಅವಶ್ಯಕತೆ ಇಲ್ಲದೆ ಇರ್ಬೋದು ಕಣೋ, ಆದ್ರೆ ಶ್ರುತಿ ತಾಯಿನ ಮರೆತು ಬದುಕೋಕಾಗುತ್ತೇನೋ, ತಾಯಿ ಮಗಳ ಸಂಬಂಧ ಕಣೋ, ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಹಳೇದಿನೆಲ್ಲ ಮರೆತು ಬದುಕಬೇಕು ಅಂತ ಕಣೋ ಅವ್ರನ್ನ ಇಲ್ಲಿಗೆ ಕರೆಸಿದ್ದು ಅಂತ ಹೇಳ್ತಾರೆ. ಆಗ ಶೀಲಾ ಪರವಾಗಿಲ್ಲ ಬೀಗ್ರೆ ಅವತ್ತೇನೋ ಆಗ್ಬಾರ್ದಾಗೋಯ್ತು, ಅದನ್ನೆಲ್ಲ ಮರ್ತ್ ಬಿಡಿ, ನಾವೆಲ್ಲ ಒಂದೇ ಫ್ಯಾಮಿಲಿ ಅವರಲ್ವಾ ಅಂತ ಹೇಳಿದಾಗ ಒಳ್ಳೇದಾಯ್ತು ತಾಯಿ ಅಂತ ಹೇಳಿ ರಂಗನಾಥ್ ಅವರು ನಮಸ್ಕಾರ ಮಾಡ್ತಾರೆ. ಆಗ ಶೀಲಾ ಅವರು ಮೀನಾಗೆ ಆನಿವರ್ಸರಿ ಶುಭಾಶಯಗಳು ಮೀನಾ, ಇದೇ ರೀತಿ ನೀವು ಇನ್ನಷ್ಟು ಆನಿವರ್ಸರಿಗಳನ್ನ ಆಚರಿಸಿ ಅಂತ ಹೇಳಿ ವಿಶ್ ಮಾಡ್ತಾ ಹಳೇದನ್ನೆಲ್ಲ ಮರ್ತ್ ಬಿಡು ಮೀನಾ ಅಂತ ಹೇಳಿ ವೆನಿಟಿ ಬ್ಯಾಗಿಂದ ಒಂದು ಬಾಕ್ಸ್ನ ತೆಗಿತಾರೆ. ಆಗ ಶಾಂತಿ ಏನಿದು ಬೀಗ್ರಿ ಅಂತ ಕೇಳಿದಾಗ ಮೀನಾಗೋಸ್ಕರ ಬಂಗಾರದ ಬಳೆಗಳು ಅಂತ ಹೇಳ್ತಾಳೆ ಶೀಲಾ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಅವ್ರ ಆನಿವರ್ಸರಿಗೆ ನನ್ನ ಕಡೆಯಿಂದ ಗಿಫ್ಟ್ ಇದು ಅಂತ ಹೇಳಿ ಶೀಲಾ ಹೇಳಿದಾಗ ಹೌದು ಬೀಗ್ರಂದ್ರೆ ನಿಮ್ ತರ ಇರ್ಬೇಕು, ಎಷ್ಟು ದೊಡ್ಡ ಮನಸ್ಸು ನಿಮ್ದು, ಕೆಲವ್ರು ಇರ್ತಾರೆ ಸ್ವಂತ ಮಗಳಿಗೂ ಏನೂ ತರೋದಿಲ್ಲ, ಹಾಗೆ ಕೈ ಬೀಸ್ಕೊಂಡು ಬಂದ್ಬಿಡ್ತಾರೆ ಅಂತ ಹೇಳಿ ಕುಸುಮಾಗೆ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಶಾಂತಿ. ಕಂಡವ್ರ ಮಕ್ಕಳಿಗೆ ಚಿನ್ನ ತರುವಂತ ಚಿನ್ನದಂತ ಮನಸ್ಸು ನಿಮ್ದು ಬೀಗ್ರು ಅಂದ್ರೆ ನಿಮ್ ತರ ಇರ್ಬೇಕು ಅಂತ ಹೇಳಿ ಕುಸುಮನ ನೋಡಿ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಶಾಂತಿ. ಆಗ ಶೀಲಾ ಮೀನಾ ಹತ್ರ ಬಂದ್ಬಿಟ್ಟು ಮೀನಾ ಹಳೇದನ್ನೆಲ್ಲ ಮರ್ತ್ ಬಿಡಮ್ಮ ಅಂತ ಹೇಳಿ ಬಳೆನ ತೆಗೆದು ಕೊಡ್ತಾಳೆ. ಆಗ ಮೀನಾ ಆಂಟಿ ಬಳೆ ಕೊಡಿ ಒಂದು ಸ್ವಲ್ಪ ಅಂತ ಹೇಳಿ ಕೇಳಿ ಇಸ್ಕೊಂಡು ಆ ಬಳೆನ ತಗೊಂಡೋಗಿ ಶ್ರುತಿ ಕೈಗೆ ಹಾಕ್ತಾಳೆ. ಆಗ ಶೀಲಾ ಅದನ್ನ ನಿನಗೋಸ್ಕರ ಕಣಮ್ಮ ತಂದಿದ್ದು ಅಂತ ಹೇಳಿದಾಗ ಆಂಟಿ ಆ ಬಳೆಗಳು ಶ್ರುತಿ ಕೈಗೆ ಚೆನ್ನಾಗಿ ಕಾಣುತ್ತೆ ಇರ್ಲಿ ಅಂತ ಹೇಳಿದಾಗ ಶೀಲಾಗೆ ತುಂಬಾ ಅವಮಾನ ಆಗುತ್ತೆ. ಆಗ ಸೂರ್ಯ ನೋಡಿ ನೀವೇ ತಾನೇ ಹೇಳಿದ್ರಲ್ಲ ಅವಳು ನಿಮ್ಮ ಮಗಳಿದ್ದಂಗೆ ಅಂತ, ಅವಳು ಅವ್ರ ತಂಗಿಗೆ ಕೊಟ್ಟಿದ್ದಾಳು ಬಿಡಿ, ಅವ್ರ ಕಳೆನೇ ಇರ್ಲಿ ಅಂತ ಹೇಳ್ತಾನೆ. ಆಗ ಅಲ್ಲೇ ನಿಂತಿರುವ ರೋಹಿಣಿ ಹಾಗೂ ಮನೋಜ ಮಾತಾಡ್ತಾ ಇರ್ತಾರೆ. ಆಗ ಮನೋಜ ನೋಡ್ ರೋಹಿಣಿ ನಮ್ಮ ಆನಿವರ್ಸರಿಗೂ ಇದೇ ರೀತಿ ಗಿಫ್ಟ್ ಕೊಡ್ತಾರ ಅಂತ ಕೇಳಿದಾಗ ಎಲ್ಲೇ ಇದಾರಲ್ಲ ಹೋಗಿ ಈಗಲೇ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ ರೋಹಿಣಿ. ಶಾಂತಿ ನೋಡ್ದೇನೆ ತನಗಂತ ಬಂದಿದ್ದನ್ನ ತನ್ನ ಓರ್ಗಿತ್ತಿ ಕೊಟ್ಲು ಮೀನಾ, ಚಿನ್ನದಂತ ಮನಸ್ ಕಣೆ ನಮ್ಮ ಮೀನಂದು ಅಂತ ಹೇಳಿ ಮೀನಾಗೆ ಹೊಗಳ್ತಾ ಇರ್ತಾನೆ ರಂಗನಾಥ್. ಆಗ ಶೀಲಾಗೆ ತುಂಬಾ ಅವಮಾನ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅವಮಾನ ಮಾಡೋಕಂತ ಬಂದ ಶೀಲಾ ತಾನೇ ಅವಮಾನನ ಅನುಭವಿಸ್ತಾಳೆ. ಆಗ ಶೀಲಾ ಶ್ರುತಿ ಹತ್ರ ಬಂದು ನಿಂತ್ಕೊಂಡು ಯಾಕಮ್ಮ ಶ್ರುತಿ ಮುಖ ಇಷ್ಟೊಂದು ಕಪ್ಪಾಗಿದೆ, ಹಾಲಲ್ಲಿ AC ಇಲ್ವಲ್ಲ ಅದಕ್ಕ ಅಂತ ಕೇಳಿದಾಗ ರೂಮಲ್ಲಿ ಇದೆ ಬೀಗ್ರೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆದ್ರೆ ಹಾಲಲ್ಲಿ ಇಲ್ವಲ್ಲ, ನನ್ನ ಮಗಳು ಹುಟ್ಟಾಗಿಂದನೂ AC-ಲೇ ಬೆಳೆದು ಬಂದಿದ್ದಾಳೆ ಅದಕ್ಕೆ ಅಂತ ಹೇಳಿ ನಾವೇ ಹಾಕಿಸ್ಕೊಡ್ತೀವಿ ಅಂತ ಹೇಳಿದಾಗ ಅಲ್ಲೇ ಇರುವ ಲಕ್ಕಿಗೆ ಕೋಪ ಬಂದು ಬರೀ AC-ಲೇ ಬೆಳೆದ್ರೆ ಆರೋಗ್ಯ ಏನಾಗಬೇಕು ಅಂತ ಹೇಳಿ ಬೈತಾ ಇರ್ತಾಳೆ. ನಾನು ನೋಡಿದ್ದೀನಿ ಎಲ್ಲ ಮರಗಳನ್ನ ಕಟ್ ಮಾಡಿ ಬಿಲ್ಡಿಂಗ್ ಬೆಳೆಸ್ಬಿಟ್ಟಿದ್ದಾರೆ, ಇನ್ನು ಗಾಳಿ ಎಲ್ಲಿಂದ ಬರಬೇಕು ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಸೂರ್ಯ ಲಕ್ಕಿ ನಮ್ಮ ಹಳ್ಳಿಯಲ್ಲಿ ನ್ಯಾಚುರಲ್ ಗಾಳಿ ಬರುತ್ತೆ ಅಂತ ಹೇಳಿ ಹಳ್ಳಿ ಬಗ್ಗೆ ಮಾತಾಡ್ತಾ ಇರ್ತಾನೆ. ನಿಮ್ಗೆ AC ಬಗ್ಗೆನೂ ಗೊತ್ತಿಲ್ವಾ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾಳೆ. ನಾವೇ ಹಾಕಿಸ್ಕೊಡ್ತೀವಿ ಬಿಡಿ ಅಂತ ಹೇಳಿದಾಗ ಬೇಡ ತಾಯಿ ಅದನ್ನ ನೀವು ತೊಂದರೆ ತಗೋಬೇಡಿ. ಆಗ ಶೀಲಾ ನೋಡಿ ಬೀಗ್ರೆ ನಾವು ನಮ್ಮ ಶ್ರುತಿಗೆ ಏನೂ ಕೊಟ್ಟಿಲ್ಲ ಮದ್ವೆಲಿ, ನಾನೇ AC ಹಾಕ್ಸ್ಕೊಡ್ತೀನಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ರಂಗನಾಥ್ ಅವರು ಬೇಡ ತಾಯಿ ಅವ್ರ ರೂಮಲ್ಲಿ AC ಇದೆ ಸಾಕು ಅಷ್ಟೇ, ನಮ್ಗೇನ್ ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆದ್ರೆ ಶಾಂತಿ ಅವರೇ ಹೇಳ್ತಿದಾರಲ್ಲ ಹಾಕ್ಸ್ಲಿ ಅಂತ ಹೇಳಿದಾಗ ರಂಗನಾಥ್ ಅವರು ಶಾಂತಿಗೆ ಬೈತಾ ಇರ್ತಾರೆ. ಆಗ ಸೂರ್ಯ ರವಿಗೆ ಹೋಗೋ ನಿಮ್ಮ ಅತ್ತೆಗೆ ಟೆಂಟಿಂದ 2 ತಿರ್ಗೋ ಫ್ಯಾನ್ ತಂದು ಹಾಕು ಅಂತ ಹೇಳಿದಾಗ ಶೀಲಾಗೆ ತುಂಬಾ ಅವಮಾನ ಆಗುತ್ತೆ.
ಹಾಗೆ ಈ ಕಡೆ ರಂಗನಾಥ್ ಅವರು ಕೇಕ್ ಕಟ್ ಮಾಡಿ ಅಂತ ಹೇಳಿ ಕೇಕ್ ಕಟ್ ಮಾಡ್ತಾರೆ. ಎಲ್ಲರೂ ಸಂಭ್ರಮದಿಂದ ಖುಷಿ ಖುಷಿ ಪಡ್ತಾ ಇರ್ತಾರೆ. ಕೇಕ್ ಕಟ್ ಮಾಡಿದಂತ ಸೂರ್ಯ ಹಾಗೂ ಮೀನಾ ಒಬ್ರಿಗೊಬ್ರು ತಿನ್ಸ್ಕೋತಾರೆ. ಆಗ ಮನೋಜ ಟ್ರಯಾಂಗಲ್ ಅಲ್ಲಿ ಕಟ್ ಮಾಡೋ ಎಲ್ರಿಗೂ ಬರುತ್ತೆ ಅಂತ ಹೇಳಿ ತಾನೇ ಮುಂದೋಗಿ ಕಟ್ ಮಾಡಿ ತನಗೆ ಹಾಗೂ ರೋಹಿಣಿಗೆ ಹಾಕೊಂಡು ಬರ್ತಾನೆ. ಈ ಕಡೆ ಮೀನಾ ಎಲ್ರಿಗೂ ಕೇಕ್ ನ ಕೊಡ್ತಾ ಇರ್ತಾಳೆ. ಆಗ ರಂಗನಾಥರು ಮೊದಲು ಅತಿಥಿಗಳಿಗೆ ಕೊಡಮ್ಮ ಅಂತ ಹೇಳಿದಾಗ ಮೀನಾ ಶೀಲಾಗೆ ಕೊಡೋಕೆ ಬರ್ತಾನೆ. ನಾನು ಸ್ವೀಟ್ ತಿನ್ನಲ್ಲ ಅಂತ ಹೇಳಿ ಕೋಪದಿಂದ ಅದನ್ನ ಕೊಡ್ತಾಳೆ ವಾಪಸ್ ಶೀಲಾ. ನಾನಿನ್ ಬರ್ತೀನಿ ಅಂತ ಹೇಳಿದಾಗ ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಆಗ ಶೀಲಾ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರವಿ ಹಾಗೂ ಶ್ರುತಿ ಸೂರ್ಯ ಹಾಗೂ ಮೀನಾಗೆ ಒಂದು ಗಿಫ್ಟ್ ಕೊಡ್ತಾರೆ. ಹಾಗೆ ಕನಕ ಅದನ್ನ ಫೋಟೋ ತೆಗಿತಾ ಇರ್ತಾಳೆ. ಆಗ ಶ್ರುತಿ ನಾನು ವಿಡಿಯೋ ಮಾಡ್ತೀನಿ, ನೀವು ಅದನ್ನ ಓಪನ್ ಮಾಡಿ ಅಂತ ಹೇಳಿದಾಗ ಅದರಲ್ಲಿ ಸೂರ್ಯ ಹಾಗೂ ಮೀನನ್ ಫೋಟೋ ಇರುತ್ತೆ. ಅದನ್ನ ನೋಡಿದಂತ ಸೂರ್ಯ ಹಾಗೂ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಸೂರ್ಯ ರವಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇದೆಲ್ಲ ಪ್ಲಾನ್ ಮಾಡಿದ್ದು ಶ್ರುತಿನೇ ಅಂತ ಹೇಳಿದಾಗ ಸೂರ್ಯ ಹಾಗೂ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಶ್ರುತಿ ನೋಡಿ ಕೇಕ್ ಕಟಿಂಗ್ ಮುಗೀತು, ಸೆಲೆಬ್ರೇಷನ್ ಮುಗೀತು, ಈಗ ಈ ಆನಿವರ್ಸರಿಯನ್ನ ಆಚರಿಸ್ಕೊಂಡಂತ ದಂಪತಿಗಳ ಬಗ್ಗೆ ನೀವು ಮಾತಾಡ್ಬೇಕು, ಈಗ ಕಾಂಪಿಟೇಷನ್ ಅಂತ ಹೇಳ್ತಾಳೆ. ಆಗ ಅಲ್ಲೇ ಕುಳಿತಿರುವ ಶಾಂತಿ ಇವನ್ ಹುಡ್ದಾಗಿಂದನೂ ಇವನ್ ಬಗ್ಗೆ 4 ಜನ ಹೇಳಿದ್ದಿದೆ ಹೊರತು ಇವನ್ ಬಗ್ಗೆ ನಾನು ಯಾರತ್ರೂ ಏನೂ ಹೇಳಿಲ್ಲ, ಇವನ್ ಬೆಳೆದ್ ಬಂದಿರೋ ರೀತಿನೇ ಹಾಗೆ ಅಂತ ಹೇಳಿ ಸೂರ್ಯನ್ ಬಗ್ಗೆ ಕೇವಲವಾಗಿ ಮಾತಾಡ್ತಾಳೆ. ಆಗ ಅಲ್ಲೇ ಇರುವ ರಂಗನಾಥ್ ಹಾಗೂ ಲಕ್ಕಿಗೆ ತುಂಬಾ ಬೇಜಾರಾಗುತ್ತೆ. ಆಗ ರಂಗನಾಥ್ ಅವರು ಯಾರು ಮಾತಾಡ್ಬೇಕಮ್ಮ ಅಂತ ಕೇಳಿದಾಗ ಈ ಮನೆ ಹಿರಿ ಮಗ ಮನೋಜ್ ಮೊದಲು ಅವರಿಂದನೇ ಶುರುವಾಗ್ಲಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ಮುಂದೆ ಬಂದ ಮನೋಜ ನೋಡಿ ಈ ಸೂರ್ಯಂಗೆ ಮೊದಲು ಮದುವೆ ಆಗಿದ್ದು ನನ್ನಿಂದಾನೇ, ನಾನು ಓಡಿ ಹೋಗಿದ್ದಕ್ಕೆ ಇವನ್ಗೆ ಮದುವೆ ಆಗಿದ್ದು, ಇಲ್ಲ ಅಂದ್ರೆ ಇವನ್ ಯಾರು ಮದುವೆ ಮಾಡ್ಕೊಂತಿದ್ರು, ಇವನು ಓದಿರೋ ಓದಿಗೆ ಇವನ್ ಹತ್ರ ರಾಖಿ ಕಟ್ಸ್ಕೊಳ್ಳೋಕೆ ಯಾರು ಬರ್ತಿರ್ಲಿಲ್ಲ, ಇನ್ನ ತಾಳಿ ಕಟ್ಸ್ಕೊಳೋಕೆ ಬರ್ತಿದ್ರ ಅಂತ ಹೇಳಿ ಸೂರ್ಯಂಗೆ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಸೂರ್ಯ ಮೀನಾಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ರೋಹಿಣಿಯೂ ಸಹ ಬಂದ್ ಮಾತಾಡೋಕೆ ಶುರು ಮಾಡ್ತಾಳೆ. ಹಾಗೆ ನಿಮ್ಗೆ ಮದ್ವೆ ಶುಭಾಶಯಗಳು, ಆದ್ರೆ ನೋಡಿ ಮೀನಾ ಅವರೇ, ನೀವು ಇವ್ರನ್ನ ಬದಲಾಯಿಸೋಕೆ ಪ್ರಯತ್ನ ಪಡಿ, ಅಂದ್ರೆ ನಿಮ್ ಜೀವನ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮೀನಾಗೆ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.